ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 5/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ಧರ್ಮ ಮುಂತಾದವುಗಳನ್ನು ಯಾರೂ ತಿಳಿಯುತ್ತಿಲ್ಲ. ದೇವಿ ದೇವತಾ ಧರ್ಮವೇ ಮುಕ್ತಾಯವಾಗಿ ಹೋಗಿದೆ. ಧರ್ಮವೇ ಶಕ್ತಿ ಎಂದು ಗಾಯನ ಮಾಡಲಾಗುತ್ತದೆ. ಧರ್ಮವನ್ನು ತಿಳಿಯದ ಕಾರಣ ಶಕ್ತಿ ಉಳಿದಿಲ್ಲ. ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೀರಿ. ಈಗ ತಂದೆಯನ್ನು ನೆನಪು ಮಾಡಿದರೆ ಮತ್ತೆ ಪೂಜ್ಯರಾಗುತ್ತೀರಿ. ಓಂ ನಮಃ ಶಿವಾಯ್. ಆತ್ಮಿಕ ವಿಚಿತ್ರ ತಂದೆಯು ವಿಚಿತ್ರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಅಂದರೆ ದೂರ ದೇಶದ ನಿವಾಸಿ ಯಾರನ್ನು ಪರಮಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆಯೋ ಅವರು ಬಹಳ ದೂರ ದೇಶದಿಂದ ಬಂದು ಈ ಶರೀರದ ಮೂಲಕ ನಿಮಗೆ ಓದಿಸುತ್ತಿದ್ದಾರೆ. ಈಗ ಪ್ರಪಂಚದಲ್ಲಿ ಯಾರು ಓದಿಸುತ್ತಾರೋ ಆ ಓದಿಸುವವರೊಂದಿಗೆ ಯೋಗವು ತಾನಾಗಿಯೇ ಇರುತ್ತದೆ. ಹೇ ಮಕ್ಕಳೇ, ಟೀಚರ್ ಜೊತೆ ಯೋಗವಿಡಿ ಅಥವಾ ಅವರನ್ನು ನೆನಪು ಮಾಡಿ ಎಂದು ಹೇಳಬೇಕಾಗಿಲ್ಲ, ಇವರಿಗಾಗಿ ಹೇಳಲಾಗುತ್ತದೆ. ಹೇ ಆತ್ಮಿಕ ಮಕ್ಕಳೇ, ಇವರು ನಿಮ್ಮ ತಂದೆಯೂ ಹೌದು, ಟೀಚರ್ ಮತ್ತು ಗುರು ಕೂಡ ಹೌದು. ಅವರೊಂದಿಗೆ ಯೋಗ ಜೋಡಿಸಿ, ಅಂದರೆ ಅವರನ್ನು ನೆನಪು ಮಾಡಿ. ಅವರು ವಿಚಿತ್ರವಾಗಿದ್ದಾರೆ. ನೀವು ಪದೇ ಪದೇ ಅವರನ್ನು ಮರೆತು ಬಿಡುತ್ತೀರಿ. ಆದ್ದರಿಂದ ಓದಿಸುವವರನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂದು ಹೇಳಬೇಕಾಗುತ್ತದೆ. ಟೀಚರ್ ನನ್ನನ್ನು ನೋಡಿ ಎಂದು ಹೇಳುವ ಕಾನೂನು ಎಲ್ಲೂ ಇಲ್ಲ. ಇದರಲ್ಲಿ ದೊಡ್ಡ ನಿಯಮವಿದೆ. ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿರಿ. ಈ ನೆನಪಿನ ಬಲದಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಇದನ್ನೇ ನೆನಪಿನ ಯಾತ್ರೆ ಎನ್ನಲಾಗುತ್ತದೆ. ಈಗ ಆತ್ಮಿಕ ವಿಚಿತ್ರ ತಂದೆಯು ಮಕ್ಕಳನ್ನು ನೋಡುತ್ತಿದ್ದಾರೆ. ಮಕ್ಕಳು ಸಹ ತಮ್ಮನ್ನು ಆತ್ಮ ಎಂದು ತಿಳಿದು ವಿಚಿತ್ರ ತಂದೆಯನ್ನೇ ನೆನಪು ಮಾಡುತ್ತಿದ್ದಾರೆ. ನೀವು ಪದೇ ಪದೇ ಶರೀರದಲ್ಲಿ ಬರುತ್ತೀರಿ. ನಾನು ಇಡೀ ಕಲ್ಪದಲ್ಲಿ ಶರೀರದಲ್ಲಿ ಬರುವುದಿಲ್ಲ. ಈ ಸಂಗಮ ಯುಗದಲ್ಲಿ ಮಾತ್ರ ಬಹಳ ದೂರ ದೇಶದಿಂದ ನಿಮ್ಮನ್ನು ಓದಿಸಲು ಬರುತ್ತೇನೆ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಬಾಬಾ ನಮ್ಮ ತಂದೆಯೂ ಹೌದು, ಟೀಚರ್ ಮತ್ತು ಸದ್ಗುರು ಕೂಡ ಹೌದು. ಅವರು ವಿಚಿತ್ರವಾಗಿದ್ದಾರೆ. ಅವರಿಗೆ ಸ್ವಂತ ಶರೀರವಿಲ್ಲ. ಹಾಗಾದರೆ ಬರುವುದು ಹೇಗೆ? ತಂದೆ ಹೇಳುತ್ತಾರೆ, ನಾನು ಪ್ರಕೃತಿಯ ಮುಖದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ವಿಚಿತ್ರನಾಗಿದ್ದೇನೆ. ನೀವೆಲ್ಲರೂ ಶರೀರಧಾರಿಗಳು. ನನಗೆ ಶರೀರವಂತೂ ಅವಶ್ಯವಾಗಿ ಬೇಕಲ್ಲವೇ? ಕುದುರೆ ಕತ್ತೆಯ ಶರೀರವನ್ನಂತೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ನಾನು ಈ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಯಾರು ನಂಬರ್ 1 ಆಗಿದ್ದಾರೋ ಅವರೇ ಮತ್ತೆ ನಂಬರ್ ಲಾಸ್ಟ್ ಆಗುತ್ತಾರೆ. ಯಾರು ಸತೋಪ್ರಧಾನರಾಗಿದ್ದಾರೋ ಅವರೇ ತಮೋಪ್ರಧಾನರಾಗಿದ್ದಾರೆ. ಅವರನ್ನು ಮತ್ತೆ ಸತೋಪ್ರಧಾನರನ್ನಾಗಿ ಮಾಡಲು ತಂದೆಯೇ ಕುಳಿತು ಓದಿಸುತ್ತಿದ್ದಾರೆ. ಈ ರಾವಣನ ರಾಜ್ಯದಲ್ಲಿ 5 ವಿಕಾರಗಳ ಮೇಲೆ ಜಯ ಗಳಿಸಿ ಜಗಜ್ಜೀತ್ ಮಕ್ಕಳಾಗಬೇಕು ಎಂದು ತಂದೆ ತಿಳಿಸುತ್ತಿದ್ದಾರೆ. ನಮಗೆ ವಿಚಿತ್ರ ತಂದೆ ತಿಳಿಸುತ್ತಿದ್ದಾರೆ ಎಂದು ಮಕ್ಕಳಿಗೆ ನೆನಪಿರಬೇಕು. ತಂದೆಯನ್ನು ನೆನಪು ಮಾಡದಿದ್ದರೆ ಪಾಪಗಳು ಭಸ್ಮವಾಗುವುದು ಹೇಗೆ? ಈ ಮಾತುಗಳನ್ನು ಕೇವಲ ಈಗ ಸಂಗಮ ಯುಗದಲ್ಲಿ ಮಾತ್ರ ನೀವು ಕೇಳುತ್ತೀರಿ. ಒಂದು ಬಾರಿ ಏನು ನಡೆಯುತ್ತದೆಯೋ ಮತ್ತೆ ಕಲ್ಪದ ನಂತರ ಅದೇ ಪುನರಾವರ್ತನೆಯಾಗುತ್ತದೆ. ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಇದಕ್ಕೆ ಬಹಳ ವಿಶಾಲ ಬುದ್ಧಿ ಬೇಕು. ಇದು ಯಾವುದೇ ಸಾಧು ಸಂತರ ಸತ್ಸಂಗವಲ್ಲ. ಅವರಿಗೆ ತಂದೆ ಎಂದು ಹೇಳುತ್ತೀರಿ, ಮಗು ಎಂದು ಹೇಳುತ್ತೀರಿ. ಇವರು ನಮ್ಮ ತಂದೆಯೂ ಹೌದು, ಮಗು ಕೂಡ ಹೌದು ಎಂದು ನೀವು ತಿಳಿದುಕೊಂಡಿದ್ದೀರಿ. ನಾವು ಈ ಮಗನಿಗೆ ಎಲ್ಲವನ್ನೂ ಕೊಟ್ಟು ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೇವೆ. ಕಸ ಕಡ್ಡಿಗಳನ್ನೆಲ್ಲ ಕೊಟ್ಟು ತಂದೆಯಿಂದ ನಾವು ವಿಶ್ವದ ಮಾಲೀಕತನವನ್ನು ಪಡೆಯುತ್ತೇವೆ. ನಮಗೆ 5 ಜನ ಮಕ್ಕಳಿದ್ದಾರೆ. 6ನೇ ನಂಬರ್ ಶಿವಬಾಬಾ ನಮ್ಮ ಮಗು ಎಂದು ಹೇಳುತ್ತಾರೆ. ಅರೆ, ಇವರೂ ಬಾಬಾ ಅಲ್ಲವೇ? ಮಗು ಎಂದು ಹೇಗೆ ಹೇಳುತ್ತೀರಿ? ಅವರು ಜಾದೂಗಾರರಾಗಿದ್ದಾರೆ. ಯಾರು ಬಾಬಾರನ್ನು ತಮ್ಮ ಮಗನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ಹೇಳುತ್ತಾರೆ, ಬಾಬಾ ನಾವು ಭಕ್ತಿ ಮಾರ್ಗದಲ್ಲಿ ಹೇಳಿದ್ದೆವು. ಬಾಬಾ ನೀವು ಬಂದರೆ ನಾವು ನಿಮ್ಮ ಮೇಲೆ ತನು ಮನ ಧನದಿಂದ ಬಲಿಹಾರಿಯಾಗುತ್ತೇವೆ ಎಂದು. ಲೌಕಿಕ ತಂದೆಯು ಮಕ್ಕಳ ಮೇಲೆ ಬಲಿಹಾರಿಯಾಗುತ್ತಾರೆ ಅಲ್ಲವೇ? ಹಾಗೆಯೇ ಇಲ್ಲಿ ನಿಮಗೆ ಇಂತಹ ವಿಚಿತ್ರ ತಂದೆ ಸಿಕ್ಕಿದ್ದಾರೆ. ಅವರನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಮತ್ತು ನಿಮ್ಮ ಮನೆಗೆ ಹೋಗುತ್ತೀರಿ.
ಎಷ್ಟು ಸುದೀರ್ಘ ಪ್ರಯಾಣವಿದು. ತಂದೆ ಎಲ್ಲಿಗೆ ಬರುತ್ತಾರೆ ನೋಡಿ? ಪರಕೀಯ ರಾವಣನ ರಾಜ್ಯಕ್ಕೆ. ಹೇಳುತ್ತಾರೆ, ನನ್ನ ಹಣೆಬರದಲ್ಲಿ ಪಾವನ ಶರೀರ ಸಿಗುವುದೇ ಇಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡಲು ಬರುವುದು ಹೇಗೆ? ನಾನೇ ಪತಿತ ಪ್ರಪಂಚಕ್ಕೆ ಬಂದು ಎಲ್ಲರನ್ನು ಪಾವನರನ್ನಾಗಿ ಮಾಡಬೇಕಾಗುತ್ತದೆ. ಅಂದ ಮೇಲೆ ಇಂತಹ ಟೀಚರ್ ಬಗ್ಗೆ ಗೌರವವಿರಬೇಕಲ್ಲವೇ? ಗೌರವವನ್ನೇ ತಿಳಿಯದವರು ಬಹಳ ಜನರಿದ್ದಾರೆ. ಇದು ಕೂಡ ನಾಟಕದಲ್ಲಿ ಇರಲೇಬೇಕು. ರಾಜಧಾನಿಯಲ್ಲಿ ಎಲ್ಲರೂ ನಂಬರ್ ವಾರ್ ಬೇಕಲ್ಲವೇ? ಆದ್ದರಿಂದ ಎಲ್ಲಾ ಪ್ರಕಾರದವರು ಇಲ್ಲಿಯೇ ತಯಾರಾಗಬೇಕು. ಕಡಿಮೆ ಪದವಿ ಪಡೆಯುವವರ ಆಲೋಚನೆ ಹೀಗಿರುತ್ತದೆ: ಅವರು ಓದುವುದಿಲ್ಲ, ತಂದೆಯ ನೆನಪಿನಲ್ಲಿಯೂ ಇರುವುದಿಲ್ಲ. ಇವರು ಬಹಳ ವಿಚಿತ್ರ ತಂದೆಯಾಗಿದ್ದಾರೆ. ಅವರ ನಡವಳಿಕೆಯು ಅಲೌಕಿಕವಾಗಿದೆ. ಬೇರೆ ಯಾರೂ ಇದನ್ನು ಮಾಡಲು ಸಾಧ್ಯವಿಲ್ಲ. ಅವರ ಪಾತ್ರ ಬೇರೆ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ತಂದೆಯೇ ಬಂದು ನಿಮ್ಮನ್ನು ಇಷ್ಟು ಶ್ರೇಷ್ಠ ಮಾಡುತ್ತಾರೆ. ಅಂದ ಮೇಲೆ ಅವರ ಬಗ್ಗೆ ಗೌರವವಿರಬೇಕು. ಅವರ ಶ್ರೀಮತದಂತೆ ನಡೆಯಬೇಕು. ಆದರೆ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ. ಮಾಯೆ ಎಷ್ಟೊಂದು ಪ್ರಬಲವಾಗಿದೆ ಎಂದರೆ ಒಳ್ಳೆಯ ಮಹಾರಥಿಗಳನ್ನು ಕೆಳಗೆ ಬೀಳಿಸುತ್ತದೆ. ತಂದೆ ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಆದರೆ ಮಾಯೆಯು ತಕ್ಷಣವೇ ತಲೆಯನ್ನು ತಿರುಗಿಸಿ ಬಿಡುತ್ತದೆ. ಅಂದ್ರೆ ಬುದ್ಧಿಯನ್ನ ಬಾಬನಿಂದ ತಿರುಗಿಸ್ಬಿಡುತ್ತೆ. ಮಾಯೆಯಿಂದ ಬಚಾವಾಗಬೇಕೆಂದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಲೇಬೇಕು. ಬಹಳ ಒಳ್ಳೆಯ ಮಕ್ಕಳಿದ್ದು ತಂದೆಯವರಾಗಿ ಮತ್ತೆ ಮಾಯೆಯ ಮಕ್ಕಳಾಗಿ ಬಿಡುತ್ತಾರೆ. ಆ ಮಾತನ್ನೇ ಕೇಳಬೇಡಿ. ಪಕ್ಕಾ ದ್ರೋಹಿಗಳಾಗುತ್ತಾರೆ. ಮಾಯೆ ತಕ್ಷಣವೇ ಮೂಗಿನಿಂದ ಹಿಡಿದುಕೊಳ್ಳುತ್ತದೆ. ಮೊಸಳೆ ಆನೆಯನ್ನು ನುಂಗಿತು ಎಂಬ ಮಾತಿದೆ. ಆದರೆ ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. ತಂದೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿಸುತ್ತಾರೆ. ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಆದರೆ ನಂಬರ್ ವಾರ್ ಪುರುಷಾರ್ಥದಂತೆ. ಕೆಲವರಿಗಂತೂ ಸ್ವಲ್ಪವೂ ಧಾರಣೆಯಾಗುವುದಿಲ್ಲ. ಬಹಳ ಶ್ರೇಷ್ಠವಾದ ಶಿಕ್ಷಣ ಆಗಿದೆ ಅಲ್ಲವೇ? ಆದ್ದರಿಂದ ಅದನ್ನು ಧಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ, ಬರುವುದೂ ಇಲ್ಲ. ತಂದೆ ಹೇಳುತ್ತಾರೆ, ಇವರ ಹಣೆ ಬರಹದಲ್ಲಿ ರಾಜ್ಯ ಭಾಗ್ಯವಿಲ್ಲ. ಯಾರೋ ಎಕ್ಕದ ಹೂವು, ಯಾರೋ ಮಲ್ಲಿಗೆ ಹೂವು. ಇದು ವೈವಿಧ್ಯಮಯ ತೋಟವಾಗಿದೆ. ಇಲ್ಲದಿದ್ದರೆ ಆಳುಕಾಳುಗಳು ಹೇಗೆ ಸಿಗುತ್ತಾರೆ? ಅಂತಹವರು ಬೇಕಲ್ಲವೇ? ರಾಜಧಾನಿಯಲ್ಲಿ ನಿಮಗೆ ಆಳುಕಾಳುಗಳು ಬೇಕಲ್ಲವೇ? ಇಡೀ ರಾಜ್ಯಭಾರ ಇಲ್ಲಿಂದಲೇ ತಯಾರಾಗಬೇಕು. ಆಳುಕಾಳುಗಳು, ಚಾಂಡಾಲರು ಮುಂತಾದವರೆಲ್ಲರೂ ಸಿಗುತ್ತಾರೆ. ಇದು ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಆಶ್ಚರ್ಯವಾಗಿದೆ. ತಂದೆ ನಿಮ್ಮನ್ನು ಇಷ್ಟು ಶ್ರೇಷ್ಠವಾಗಿ ಮಾಡುತ್ತಾರೆ. ಅಂದ ಮೇಲೆ ಅಂತಹ ತಂದೆಯನ್ನು ನೆನಪು ಮಾಡಿದರೆ ಪ್ರೇಮದ ಕಣ್ಣೀರು ಬರಬೇಕು. ನೀವು ಮಾಲೆಯ ಮಣಿಗಳಾಗುತ್ತೀರಿ ಅಲ್ಲವೇ? ಬಾಬಾ, ನೀವು ಎಷ್ಟು ವಿಚಿತ್ರವಾಗಿದ್ದೀರಿ ಎಂದು ಹೇಳುತ್ತಾರೆ. ಹೇಗೆ ತಂದೆ ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡಲು ಓದಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಶಿವನ ಪೂಜೆ ಮಾಡುತ್ತಾರೆ. ಆದರೆ ಇವರು ಪತಿತ ಪಾವನ ಎಂದು ತಿಳಿಯುವುದಿಲ್ಲ. ಆದರೂ ಕೂಗುತ್ತಲೇ ಇರುತ್ತಾರೆ, ಹೇ ಪತಿತ ಪಾವನ, ನೀವು ಬನ್ನಿರಿ. ನೀವು ಬಂದು ನಮ್ಮನ್ನು ಸುಂದರ ದೇವಿ ದೇವತೆಗಳನ್ನಾಗಿ ಮಾಡಿರಿ. ಮಕ್ಕಳ ಕಳಕಳಿಯನ್ನು ತಂದೆ ಮನ್ನಿಸುತ್ತಾರೆ ಮತ್ತು ನಂತರ ಹೇಳುತ್ತಾರೆ, ಮಕ್ಕಳೇ ಪವಿತ್ರರಾಗಿರಿ. ಇದರ ಮೇಲೆಯೇ ಎಷ್ಟೊಂದು ಗದ್ದಲವಾಗುತ್ತದೆ. ತಂದೆ ಅದ್ಭುತವಾಗಿದ್ದಾರೆ ಅಲ್ಲವೇ? ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಕತ್ತರಿಸಲ್ಪಡುತ್ತವೆ ಎಂದು ಹೇಳುತ್ತಾರೆ. ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ ಎಂದು ತಂದೆ ತಿಳಿದುಕೊಂಡಿದ್ದಾರೆ. ಪ್ರತಿಯೊಂದನ್ನು ಆತ್ಮವೇ ಮಾಡುತ್ತದೆ. ವಿಕರ್ಮವನ್ನು ಆತ್ಮವೇ ಮಾಡುತ್ತದೆ. ಆತ್ಮವೇ ಶರೀರದ ಮೂಲಕ ಅನುಭವಿಸುತ್ತದೆ. ನಿಮ್ಮ ಸಭೆ ನಡೆಯುತ್ತದೆ. ವಿಶೇಷವಾಗಿ ಅನನ್ಯ ಮಕ್ಕಳಿಗಾಗಿ ಸೇವೆಯ ಯೋಗ್ಯರಾಗಿ ಮತ್ತೆ ದ್ರೋಹಿಗಳಾಗುತ್ತಾರೆ. ಸೇವೆ ಮಾಡುವವರು ಮಹಾರಥಿಗಳಾದರು ಅಲ್ಲವೇ? ಆದ್ದರಿಂದಲೇ ಮೊಸಳೆ ಆನೆಯನ್ನು ಹಿಡಿಯಿತು ಎಂಬ ಹೆಸರಿದೆ. ಇದನ್ನು ತಂದೆಯೇ ತಿಳಿದುಕೊಂಡಿದ್ದಾರೆ. ಈಗ ಅವರನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇಲ್ಲದಿದ್ದರೆ ಮಾಯೆ ಪೂರ್ತಿ ನುಂಗಿಬಿಡುತ್ತದೆ. ಕಲ್ಪಕಲ್ಪವೂ ಹೀಗೆಯೇ ಆಗುತ್ತದೆ. ಮಾಯೆಯ ಹಿಡಿತಕ್ಕೆ ಸಿಲುಕುತ್ತಾರೆ. ತಂದೆಯನ್ನು ನೆನಪೇ ಮಾಡುವುದಿಲ್ಲ. ತಂದೆಯ ಗೌರವವನ್ನೇ ಇಟ್ಟುಕೊಳ್ಳುವುದಿಲ್ಲ. ಮಾಯೆ ಹೇಗೆ ನುಂಗುತ್ತದೆ ಎಂದು ತಂದೆಗೆ ಗೊತ್ತಿದೆ. ಕೆಲವರು ಬರೆಯುತ್ತಾರೆ, ಬಾಬಾ, ನಾವು ಸೋತು ಬಿಟ್ಟೆವು, ಮುಖ ಕಪ್ಪಾಗಿಸಿಕೊಂಡೆವು, ಈಗ ಕ್ಷಮಿಸಿ.
ಈಗ ಕೆಳಗೆ ಬಿದ್ದೆವು, ಮತ್ತೆ ಮಾಯೆಯ ಮಕ್ಕಳಾದೆವು. ಇನ್ನು ಕ್ಷಮೆ ಯಾವುದಕ್ಕೆ? ಅವರು ಮತ್ತೆ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಮಾಯೆಯಿಂದ ಬಹಳ ಸೋಲುತ್ತಾರೆ. ತಂದೆ ಹೇಳುತ್ತಾರೆ, ನನ್ನ ಬಳಿ ದಾನ ಕೊಟ್ಟು ಹೋಗಿ ಮತ್ತೆ ವಾಪಸ್ ತೆಗೆದುಕೊಳ್ಳಬೇಡಿ, ಇಲ್ಲದಿದ್ದರೆ ಮುಗಿದು ಹೋಗುತ್ತದೆ. ಹರಿಶ್ಚಂದ್ರನ ಉದಾಹರಣೆ ಇದೆಯಲ್ಲವೇ? ದಾನ ಕೊಟ್ಟ ನಂತರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ವಾಪಸ್ ತೆಗೆದುಕೊಂಡರೆ 100ರಷ್ಟು ಶಿಕ್ಷೆ ಬೀಳುತ್ತದೆ. ನಂತರ ಬಹಳ ಕಡಿಮೆ ಪದವಿ ಪಡೆಯುತ್ತಾರೆ. ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಂದು ಮಕ್ಕಳಿಗೆ ಗೊತ್ತಿದೆ, ಮತ್ತು ಯಾರು ಧರ್ಮ ಸ್ಥಾಪನೆ ಮಾಡುತ್ತಾರೋ ಅವರ ರಾಜ್ಯಭಾರ ಮೊದಲು ನಡೆಯುವುದಿಲ್ಲ. ರಾಜ್ಯಭಾರವು 50-60 ಕೋಟಿ ಜನಸಂಖ್ಯೆ ಇದ್ದಾಗ ನಡೆಯುತ್ತದೆ. ಆಗ ಶಿಖರ ನಿರ್ಮಾಣವಾಗುತ್ತದೆ. ಆರಂಭದಲ್ಲಿ ಒಬ್ಬರು ಅಥವಾ ಇಬ್ಬರು ಬರುತ್ತಾರೆ, ನಂತರ ವೃದ್ಧಿಯಾಗುತ್ತದೆ. ಕ್ರೈಸ್ತರು ಸಹ ಯಾವುದೋ ವೇಷದಲ್ಲಿ ಬರುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಭಿಕ್ಷುಕನ ರೂಪದಲ್ಲಿ. ನಂಬರ್ 1 ಆಗಿದ್ದವರು ಅವಶ್ಯವಾಗಿ ಕೊನೆಯ ನಂಬರ್ನಲ್ಲಿ ಇರುತ್ತಾರೆ. ಕ್ರೈಸ್ತರು ತಕ್ಷಣವೇ ಹೇಳುತ್ತಾರೆ, ಹೌದು, ಕ್ರಿಸ್ತರು ಈ ಸಮಯದಲ್ಲಿ ಬೆಗ್ಗರ್ ರೂಪದಲ್ಲಿದ್ದಾರೆ, ಪುನರ್ಜನ್ಮವನ್ನಂತೂ ಪಡೆಯಲೇಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ತಮೋ ಪ್ರಧಾನರು ಪ್ರತಿಯೊಬ್ಬರೂ ಆಗಲೇಬೇಕು. ಈ ಸಮಯದಲ್ಲಿ ಇಡೀ ಪ್ರಪಂಚ ತಮೋ ಪ್ರಧಾನ ಜಡ್ಜಡೀಭೂತವಾಗಿದೆ. ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಲೇಬೇಕು. ಕ್ರಿಸ್ತರು ಸಹ ಹೇಳುತ್ತಾರೆ, ಕ್ರಿಸ್ತನಿಗಿಂತ 3000 ವರ್ಷಗಳ ಮೊದಲು ಸ್ವರ್ಗವಿತ್ತು, ಮತ್ತೆ ಅವಶ್ಯವಾಗಿ ಇರುತ್ತದೆ, ವಿನಾಶವಾಗಬೇಕು ಎಂದು ಅರಬರ ತಾಯಿಯು ಹೇಳುತ್ತಾರೆ. ಆದರೆ ನಂತರ ಏನಾಗುತ್ತದೆ ಎಂಬ ಮಾತುಗಳನ್ನು ತಿಳಿಸುವವರು ಯಾರು? ನಿಮ್ಮಲ್ಲಿ ಯಾರಾದರೂ ಹೋಗಿ ಅವರಿಗೆ ತಿಳಿಸಬೇಕು. ತಂದೆ ಹೇಳುತ್ತಾರೆ, ಈಗ ಮಕ್ಕಳ ಆ ಸ್ಥಿತಿಯಲ್ಲಿದೆ, ನಾವು ಯೋಗದಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ಎಂದು ಪದೇ ಪದೇ ಬರೆಯುತ್ತಾರೆ. ಮಕ್ಕಳ ನಡವಳಿಕೆಯಿಂದ ಬಾಬಾ ತಿಳಿದುಕೊಳ್ಳುತ್ತಾರೆ. ತಂದೆಗೆ ಸಮಾಚಾರ ನೀಡಲು ಸಹ ಹೆದರುತ್ತಾರೆ. ತಂದೆ ಮಕ್ಕಳನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ಪ್ರೀತಿಯಿಂದ ನಮಸ್ತೆ ಮಾಡುತ್ತಾರೆ. ಇಷ್ಟೊಂದು ಪ್ರೀತಿಯನ್ನು ನಿಮಗೆ ಓದಿಸುವ ಬ್ರಾಹ್ಮಣಿಯೂ ಮಾಡಲು ಸಾಧ್ಯವಿಲ್ಲ. ಅವರಲ್ಲಿ ಬಹಳ ಅಹಂಕಾರವಿರುತ್ತದೆ. ಹೆಡ್ ಆಗಿರುವವರಿಗಂತೂ ಪ್ರೀತಿ ಮಾಡುವುದೇ ಗೊತ್ತಿಲ್ಲ, ಏಕೆಂದರೆ ದೇಹದ ಅಭಿಮಾನ ಬಹಳಷ್ಟಿದೆ. ಒಳ್ಳೆಯ ಮಕ್ಕಳನ್ನು ಮಾಯೆ ಮರೆಸಿ ಬಿಡುತ್ತದೆ. ಬಾಬಾ ತಿಳಿದುಕೊಳ್ಳುವರು, ನಾನು ಜ್ಞಾನಪೂರ್ಣ ಆಗಿದ್ದೇನೆ ಎಂದು ಹೇಳುತ್ತಾರೆ. ಜಾನಿ ಜಾನನ್ಹಾರ್ ಎಂದರೆ ನಾನು ಎಲ್ಲರ ಒಳಗಿರುವುದನ್ನು ತಿಳಿಯುತ್ತೇನೆ ಎಂದಲ್ಲ. ನಾನು ಬಂದಿರುವುದು ಓದಿಸಲು ಅಥವಾ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಓದುವುದಕ್ಕಲ್ಲ. ನಾನು ಯಾರನ್ನು ರೀಡ್ ಮಾಡುವುದಿಲ್ಲ, ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ವಿಚಾರ ಇದೆ ಅನ್ನೋದನ್ನ ರೀಡ್ ಮಾಡುವುದಿಲ್ಲ. ಇವರು ಸಹ ಅಂದ್ರೆ ಬ್ರಹ್ಮ ಬಾಬನೂ ಸಹ ರೀಡ್ ಮಾಡುವುದಿಲ್ಲ. ಇವರು ಎಲ್ಲವನ್ನು ಮರೆಯಬೇಕಿದೆ. ಇನ್ನು ರೀಡ್ ಏನು ಮಾಡುತ್ತಾರೆ? ನೀವು ಇಲ್ಲಿಗೆ ಬರುವುದೇ ಓದಲು. ಭಕ್ತಿ ಮಾರ್ಗವೇ ಬೇರೆ. ಇದು ಕೂಡ ಕೆಳಗೆ ಬೀಳುವ ಉಪಾಯವಲ್ಲವೇ? ಈ ಮಾತುಗಳಿಂದಲೇ ನೀವು ಕೆಳಗೆ ಬೀಳುತ್ತೀರಿ. ಈ ನಾಟಕದ ಆಟವೇ ಹೀಗೆ ತಯಾರಾಗಿದೆ. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಕೆಳಗೆ ಬೀಳುತ್ತಾ ಬಂದಿದ್ದೀರಿ. ತಮೋ ಪ್ರಧಾನರಾಗುತ್ತಾ ಹೋಗಿದ್ದೀರಿ. ಈಗ ನೀವು ಈ ಚೀಚಿ ಪ್ರಪಂಚದಲ್ಲಿ ಸ್ವಲ್ಪವೂ ಇರಬಾರದು. ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಬರಬೇಕು. ಈಗ ಇದು ಸಂಗಮ ಯುಗವಾಗಿದೆ. ಈ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆಯೇ ತಿಳಿಸುತ್ತಾರೆ. ಉಳಿದಂತೆ ಇಡೀ ಪ್ರಪಂಚದ ಬುದ್ಧಿಗೆ ಮಾಯೆಯ ಬೀಗ ಜಡಿಯಲ್ಪಟ್ಟಿದೆ. ಇವರು ದೈವಿ ಗುಣವುಳ್ಳವರಾಗಿದ್ದರು ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಅವರೇ ಮತ್ತೆ ಅಸುರಿ ಗುಣವುಳ್ಳವರಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಈಗ ಭಕ್ತಿ ಮಾರ್ಗದ ಮಾತುಗಳನ್ನೆಲ್ಲ ಮರೆತು ಬಿಡಿ. ಈಗ ನಾನು ಏನು ಹೇಳುತ್ತೇನೋ ಅದನ್ನು ಕೇಳಿ, ಕೆಟ್ಟದ್ದನ್ನು ನೋಡಬೇಡಿ. ಈಗ ನನ್ನೊಬ್ಬನಿಂದಲೇ ಕೇಳಿ. ಈಗ ನಾನು ನಿಮ್ಮನ್ನು ಉದ್ಧರಿಸಲು ಬಂದಿದ್ದೇನೆ. ಉಳಿದ ಈ ಗುರುಗಳೆಲ್ಲರೂ ಮುಳುಗಿಸುವವರಾಗಿದ್ದಾರೆ. ಹೇಗೆ ಮುಳುಗಿಸುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಮದುವೆಯೇ ನಾಶ ಎಂದು ಹೇಳಲಾಗುತ್ತದಲ್ಲವೇ? ಅವರು ಅಸುರಿ ಸಂಪ್ರದಾಯದವರು, ನೀವು ಈಶ್ವರೀಯ ಸಂಪ್ರದಾಯದವರು. ಪ್ರಜಾಪಿತ ಬ್ರಹ್ಮರ ಮುಖ ಕಮಲದಿಂದ ನೀವು ಜನಿಸಿದ್ದೀರಿ. ಇವರೆಲ್ಲರೂ ದತ್ತು ಮಕ್ಕಳು. ಇವರನ್ನು ಆದಿ ದೇವ ಎಂದು ಕರೆಯಲಾಗುತ್ತದೆ. ಮಹಾವೀರ ಎಂದು ಹೇಳುತ್ತಾರೆ. ನೀವು ಮಕ್ಕಳು ಮಹಾವೀರರಾಗಿದ್ದೀರಿ ಅಲ್ಲವೇ? ಯಾರು ಯೋಗ ಬಲದಿಂದ
ಮಾಯೆಯ ಮೇಲೆ ಜಯ ಗಳಿಸುತ್ತೀರಿ. ತಂದೆಯನ್ನು ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಜ್ಞಾನ ಸಾಗರ ತಂದೆಯು ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ಚೀಲವನ್ನು ತುಂಬಿಕೊಡುತ್ತಾರೆ. ನಿಮ್ಮನ್ನು ಮಾಲ್ ಮಾಡುತ್ತಾರೆ. ಯಾರು ಜ್ಞಾನವನ್ನು ಧಾರಣೆ ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಯಾರು ಧಾರಣೆ ಮಾಡುವುದಿಲ್ಲವೋ ಅವರು ಅವಶ್ಯವಾಗಿ ಕಡಿಮೆ ಪದವಿ ಪಡೆಯುತ್ತಾರೆ. ತಂದೆಯಿಂದ ನೀವು ಅಪಾರ ಖಜಾನೆಯನ್ನು ಪಡೆಯುತ್ತೀರಿ. ಅಲ್ಲಾವುದ್ದೀನನ ಕಥೆ ಇದೆ ಅಲ್ಲವೇ? ಅಲ್ಲಿ ನಮಗೆ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ ಎಂದು ನಿಮಗೆ ಗೊತ್ತಿದೆ. 21 ಜನ್ಮಗಳಿಗಾಗಿ ತಂದೆ ಆಸ್ತಿಯನ್ನು ಕೊಡುತ್ತಾರೆ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ಪ್ರತಿಯೊಬ್ಬರಿಗೂ ಆಸ್ತಿ ಸಿಗುತ್ತಿದ್ದರೂ ಬೇಹದ್ದಿನ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ. ಹೇ ಪರಮಾತ್ಮ, ಕರುಣೆ ತೋರಿಸು, ಕೃಪೆ ಮಾಡು ಎಂದು. ಅವರು ಏನು ಕೊಡುವವರು ಎಂದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ತಿಳಿದುಕೊಳ್ಳುತ್ತೀರಿ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು. ಚಿತ್ರಗಳಲ್ಲಿಯೂ ಬ್ರಹ್ಮರ ಮೂಲಕ ಸ್ಥಾಪನೆಯನ್ನು ತೋರಿಸಲಾಗಿದೆ. ಬ್ರಹ್ಮರು ಎದುರಿಗೆ ಸಾಧಾರಣವಾಗಿ ಕುಳಿತಿದ್ದಾರೆ. ಅಂದ್ರೆ ಬ್ರಹ್ಮ ಬಾಬಾ ಎದುರಿಗೆ ಸಾಧಾರಣವಾಗಿ ಕುಳಿತಿದ್ದಾರೆ. ಸ್ಥಾಪನೆ ಮಾಡುವಾಗ ಅವಶ್ಯವಾಗಿ ಇವರನ್ನೇ ಮಾಡುತ್ತಾರೆ ಅಲ್ಲವೇ? ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನೀವು ಪೂರ್ತಿಯಾಗಿ ತಿಳಿಸಲು ಸಾಧ್ಯವಾಗುವುದಿಲ್ಲ, ಹರಿದು ಹೋಗುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಶಂಕರನ ಮುಂದೆ ಹೇಳುತ್ತಾರೆ, ಜೋಳಿಗೆಯನ್ನು ತುಂಬಿಸು ಎಂದು. ಆತ್ಮವೂ ಹೇಳುತ್ತದೆ, ನಾವು ಕಂಗಾಲಾಗಿದ್ದೇವೆ, ನಮ್ಮ ಜೋಳಿಗೆಯನ್ನು ನೀನು ತುಂಬಿಸು, ನಮ್ಮನ್ನು ಹೀಗೆ ಮಾಡಿ ಎಂದು. ಈಗ ನೀವು ಜೋಳಿಗೆಯನ್ನು ತುಂಬಿಸಿಕೊಳ್ಳಲು ಬಂದಿದ್ದೀರಿ. ನಾವು ನರನಿಂದ ನಾರಾಯಣನಾಗುತ್ತೇವೆ ಎಂದು ಹೇಳುತ್ತೀರಿ. ಈ ಶಿಕ್ಷಣ ನರನಿಂದ ನಾರಾಯಣನಾಗುವುದಕ್ಕಾಗಿದೆ. ಹಳೆಯ ಪ್ರಪಂಚಕ್ಕೆ ಬರಲು ಯಾರಿಗೆ ತಾನೇ ಮನಸ್ಸಾದೀತು? ಆದರೆ ಹೊಸ ಪ್ರಪಂಚಕ್ಕೆ ಎಲ್ಲರೂ ಬರುವುದಿಲ್ಲ. 25% ಜನರು ಹಳೆಯ ಪ್ರಪಂಚಕ್ಕೆ ಬರುತ್ತಾರೆ. ಸ್ವಲ್ಪ ವ್ಯತ್ಯಾಸವಂತೂ ಇರುತ್ತದಲ್ಲವೇ? ಯಾರಿಗಾದರೂ ಸ್ವಲ್ಪ ಸಂದೇಶ ಕೊಡುತ್ತಾ ಇದ್ದರೆ ಸ್ವರ್ಗದ ಮಾಲೀಕರು ಅವಶ್ಯವಾಗಿ ಆಗುತ್ತಾರೆ. ಈಗ ನರಕದ ಮಾಲೀಕರು ಎಲ್ಲರೂ ಇದ್ದಾರೆ ಅಲ್ಲವೇ? ರಾಜ, ರಾಣಿ, ಪ್ರಜೆ ಎಲ್ಲರೂ ನರಕದ ಮಾಲೀಕರಾಗಿದ್ದಾರೆ. ಅಲ್ಲಿ ಡಬಲ್ ಕಿರೀಟಧಾರಿ. ಈಗ ಅದೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಧರ್ಮ ಮುಂತಾದವುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ದೇವಿ ದೇವತಾ ಧರ್ಮವೇ ಮುಕ್ತಾಯವಾಗಿ ಹೋಗಿದೆ. ಧರ್ಮವೇ ಶಕ್ತಿ ಎಂದು ಗಾಯನ ಮಾಡಲಾಗುತ್ತದೆ. ಧರ್ಮವನ್ನು ತಿಳಿಯದ ಕಾರಣ ಶಕ್ತಿ ಉಳಿದಿಲ್ಲ. ತಂದೆಯೇ ಕುಳಿತು ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೀರಿ. 84 ಜನ್ಮಗಳನ್ನು ಪಡೆಯುತ್ತೀರಿ ಅಲ್ಲವೇ? ಹಂಸೋ ಬ್ರಾಹ್ಮಣ ಮತ್ತೆ ಹಂಸೋ ಕ್ಷತ್ರಿಯ. ಬುದ್ಧಿಯಲ್ಲಿ ಈ ಇಡೀ ಚಕ್ರ ಬರುತ್ತದೆ. ಈ 84 ಜನ್ಮಗಳ ಚಕ್ರವನ್ನು ನಾವು ಸುತ್ತುತ್ತಲೇ ಇರುತ್ತೇವೆ. ಈಗ ಮತ್ತೆ ಮನೆಗೆ ಮರಳಬೇಕು. ಪತಿತರು ಯಾರೂ ಹೋಗಲು ಸಾಧ್ಯವಿಲ್ಲ. ಆತ್ಮವೇ ಪತಿತ ಅಥವಾ ಪಾವನವಾಗುತ್ತದೆ. ಚಿನ್ನದಲ್ಲಿ ಕಸ ಸೇರುತ್ತದೆ ಅಲ್ಲವೇ? ಒಡವೆಯಲ್ಲಿ ಅಲ್ಲ. ಇದು ಜ್ಞಾನಾಗ್ನಿಯಾಗಿದೆ. ಇದರಿಂದ ಎಲ್ಲಾ ಕಸವು ಹೊರಬಂದು ಅಪ್ಪಟ ಚಿನ್ನವಾಗುತ್ತೀರಿ. ನಂತರ ಒಡವೆಯು ನಿಮಗೆ ಅಷ್ಟು ಚೆನ್ನಾಗಿ ಸಿಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ವರದಾನ: ಫಾಲೋ ಫಾದರ್ ಭವ. ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠವನ್ನಾಗಿ ಮಾಡಲು ಫಾಲೋ ಫಾದರ್ ಆಗಿರಿ. ಸಾಕಾರದಲ್ಲಿ ತಂದೆಯು ಜವಾಬ್ದಾರಿಯಾಗಿದ್ದರು ಡಬಲ್ ಲೈಟ್ ಆಗಿರುವುದನ್ನು ನೋಡಿದ್ದೀರಿ. ಹಾಗೆಯೇ ಬಾಪ್ತಾದ ಜವಾಬ್ದಾರಿಯಾಗಿದ್ದಾರೆ ಮತ್ತು ನಾನು ನಿಮಿತ್ತನಾಗಿದ್ದೇನೆ ಎಂದು ತಿಳಿದು ನಡೆಯಿರಿ. ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಿರಿ, ಇದು ಫಾಲೋ ಫಾದರ್ ಆಗಿದೆಯೇ? ಒಳ್ಳೆಯದು. ಓಂ ನಮಃ ಶಿವಾಯ.